ರವಿ, ತುಂಬ ಏಟಾಗಿದೆಯೇನೋ? ನಿಮ್ಮ ಅಣ್ಣನ ಮನುಷ್ಯತ್ವನೇ ಇಲ್ಲ ಅನ್ಸುತ್ತೆ ಕಣೋ. ಇನ್ನೊಂದು ವಾರ ಈ ಕಡೆ ಬರೋದಕ್ಕೆ ಹೋಗ್ಬೇಡ ಕಣೋ. ನಾನು ಶ್ರುತಿ ಮಾತಾಡ್ತಾ ಇದ್ದೀನಿ. ಓ ಸಿಸ್ಟರ್, ನೀವಾ? ದಯವಿಟ್ಟು ಏನಾಯ್ತು ಅಂತ ಹೇಳಿ ನನಗೆ. ತುಂಬ ನೋವಲ್ಲಿದ್ದಾನೆ. ಹೇಳದೆ ಕೇಳದೆ ಮದುವೆ ಆದ ಅನ್ನೋ ಕಾರಣಕ್ಕೆ ಅವ್ರ ಅಣ್ಣ ತುಂಬ ಹೊಡೆದ್ಬಿಟ್ಟಿದ್ದಾನೆ ಸಿಸ್ಟರ್. ಇನ್ನು ಮಿಕ್ಕಿದ್ದು ಅವರೇ ಹೇಳ್ತಾರೆ. ಇದೇನಿದು ಮೂಕ ಭಾವ, ತಯಾರಿಯೇ ಇಲ್ಲದೇನೆ ನನ್ನ ಕಾಡಿದೆ. ನಿವೇದನೆ ಆದ ಮೇಲೂ ಸತಾಯಿಸಬೇಕು ನೀನು ನನ್ನ ನೋಡದೆ. ಸಿಡಿಲಿನ ಇರುಳಲು. ರವಿ, ನೀನ್ ಅಣ್ಣ ಏನ್ ದೊಡ್ಡ ರೌಡಿನ? ಅವತ್ತು ಪೊಲೀಸ್ ಸ್ಟೇಷನಲ್ಲಿ, ಇವತ್ತು ಹೋಟೆಲಲ್ಲಿ. ಇನ್ನೊಂದ್ಸತಿ ಏನಾದ್ರೂ ಅವ್ನು ನಿನ್ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಅವತ್ತು ನಾನು ಅವನ್ನ ಜೈಲಿಂದ ಬಿಡಿಸಿದ್ದೆ. ಈಗ ನಾನೇ ಅವನ್ನ ಜೈಲಿಗೆ ಹೋಗೋಗ್ ಮಾಡ್ತೀನಿ. ಹೇ ಅವರು ಶ್ರುತಿ, ಅವ್ರ ಕೋಪನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಬಾ ತಿನ್ನೋಣ. ಏನಾಯ್ತು ಪುಟ್ಟ? ತುಂಬಾ ನೋವ್ತಿದ್ಯಾ? ರವಿ, ನಾವ್ ಯಾವ ತಪ್ಪು ಮಾಡಿಲ್ಲ. ಅವ್ರ ಪ್ರಕಾರಕ್ಕೆ ನಾವ್ ನಡ್ಕೊಳ್ಳಿಲ್ಲ ಅಂತ ಅವ್ರಿಗೆ ಕೋಪ ಅಷ್ಟೆ. ಇನ್ಮೇಲೆ ನಾನು ಈ ರೀತಿ ಆಗದ್ ಬಿಡಲ್ಲ. ನಾನ್ ತಿನ್ನಿಸ್ತೀನಿ, ಆ ಮಾಡು. ಹುಷಾರು. ನೀನ್ಯಾರೆಲೆ ನಿನಗಾಗಿಯೇ ಈ ಜೀವ ಭಾವ ಸೋಜಿಗ ಸೆರೆಯಾದೇನು ಕೊಡು ಜಾಮೀನು. ಇದು ಪ್ರೀತಿ ಪ್ರೇಮ ಕಾಳ. ಸರಿಯಾಗಿ ಓಡಿಸಲೇ ಜೀವ್ರಾ. ನೀವೇಂದ್ರ ಎಲ್ರು ಕ್ವಾರ್ಟರ್ ಲೆಕ್ಕದಲ್ಲಿ ಕುಡಿದ್ರೆ, ನೀವು ನೋಡಿದ್ರೆ ಲೀಟ್ರ್ ಗಟ್ಲೆಲ್ಲ ಕುಡ್ಕೊಂಡ್ ಬಂದಿದ್ದೀರಲ್ಲ. ಕುಡಿದ್ರ ತಾನೇ ಸೈಲೆಂಟಾಗಿ ಮನೆಗೆ ಹೋಗ್ಬೇಕು. ಕುಡಿದ ಮೇಲೆ ಸೈಲೆಂಟ್ ಆಗಿರೋಕ್ಕೆ ನಾವೇನು ಎಳ್ನೀರು ಕುಡ್ದಿಲ್ಲ ಕಣಲ್ಲಿ. ಗೇಂಡ ಮೃಗ ಎಣ್ಣೆ ನೀರು ಸ್ಟೇಟಲ್ಲಿ ಅದಕ್ಕೆ ಅಂತ ಒಂದು ಸ್ಟೇಟಸ್ ಇದೆ. ಆ ಸ್ಟೇಟಸ್ಸು ಜಾಸ್ತಿ ಆದಾಗ ಸ್ಟೇಷನ್ ಇದೆ. ಅರ್ಧ ಆಯ್ತೇನೋ? ಝೀಬ್ರಾ ಹಾಕಂ ಆಲ್ ಝೀಬ್ರಾ ನನ್ನ ಮಗನೇ. ಗಾಡಿನ ಗ್ಯಾರೇಜಲ್ಲಿ ಬಿಡು, ಆ ಚೇತನನ್ನ ಗಾರ್ಬೇಜಲ್ಲಿ ಬಿಡು, ನನ್ನನ್ನು ನನ್ನ ಪಾಡ ಬಿಟ್ಬಿಡು ಗುರುವೆ. ನಾವೆಲ್ಲ ನಿದ್ಗಳು ಮಾಡಬೇಕು, ನಿದ್ಗಳು. ಹೋಗ ಒಳ್ಳ ರೈಟ್ ಹೋಗ್ತಾ ಇರೋ. ಅಕ್ಕ, ಇವತ್ತೇ ಕಣೆ ಇಷ್ಟೊಂದು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಓದ್ತಾ ಇರೋದು. ಅದು ನೀನಿದ್ಯಾ ಅಂತ ಅಷ್ಟೇ. ಓ, ನಾನು ಇವತ್ತಾದ್ರೂ ಓದ್ತಿದ್ದೀನಿ. ನೀನು ಯಾವತ್ತು ಓದಿದ್ಯಾ? ಆಗ ನೀನು ಮದುವೆ ಆಗಿ ಹೋದ್ಮೇಲೆ ಇವಳು ಹೂವಿನ ವ್ಯಾಪಾರ ಶುರು ಮಾಡ್ಕೊಂಡಲ್ವಾ? ಇವತ್ತೇ ಫಸ್ಟ್ ಟೈಮ್ ಬೇಗ ಮನೆಗೆ ಬಂದಿರೋದು. ಅವ್ಳು ಕೇಳಿದ್ಲಾ? ನಾನು ಹೇಳಿದೆ. ಅಮ್ಮ ಇನ್ನೂ ಇದೆ, ಬಿಸಾಕು. ಯಾಕಮ್ಮ ಎಲ್ಲದಕ್ಕೂ ಈ ರೀತಿ ಕೋಪ ಮಾಡ್ಕೊಂಡು ಮಾತಾಡ್ತಿದ್ಯಾ? ಮತ್ತಿನ್ನೇನೆ, ಮನೆಗೆ ಹೋಗು ಅಂದ್ರೆ ದೇವಸ್ಥಾನದಲ್ಲೇ ಕೂತಿದ್ಯಾ? ನೀನ್ ಹೇಳ್ಬೇಕು ನಿನ್ ಬುದ್ಧಿಗೆ. ಬಿಟ್ಟು ಬರೋಣ ಅಂತಂದ್ರೆ ಹೆಣ್ಮಗು ಮನಸ್ಸು ತಡಿದೆ ಕರ್ಕೊಂಡು ಬಂದೆ. ನಾನೇ ಬರ ನೆನ್ಸ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಿದೆ ಅಮ್ಮ. ಅತ್ತೆ ಮನೆಗೆ ಹೋದ್ರೆ ಅವ್ರ ಒಳಗಡೆ ಸೇರಿಸ್ಕೋತಿಲ್ಲ, ತವ್ರ ಮನೆಗೆ ಬಂದರೆ
ನೀನು ಒಳಗಡೆ ಸೇರಿಸ್ಕೊಂತಿಲ್ಲ. ಬಡ್ಕೋಬೇಕಾ ಅಥವಾ ಏನಾದ್ರು ತಗೊಂಡು ಬಡ್ಕೋಬೇಕಾ ಅಂತ ಅನ್ಸ್ತಿದೆ. ಅಬ್ಬಬ್ಬಬ್ಬಬ್ಬ, ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ ಅಲ್ಲ? ಆ ಹೂ ಅಂದ್ರೆ ಸಾಕು, 3 ಜನಕ್ಕೂ ಮೂಗು ಟೊಮೆಟೊ ಥರ ಆಗತ್ತೆ. ನಾನು ಹೇಳಿದ ಉದ್ದೇಶ ನಿನಗೆ ಅರ್ಥ ಆಗಿಲ್ಲ ಅಷ್ಟೇ. ಈಗೇನು, ನಾನು ಈ ಮನೇಲಿ ಇರೋದು ನಿನಗೆ ಇಷ್ಟ ಇಲ್ಲ ತಾನೇ? ನಾನು ಹೋಗ್ತೀನಿ, ಇನ್ಯಾವತ್ತೂ ಇಲ್ಲಿಗೆ ಬರಲ್ಲ. ಅಮ್ಮ ತಾಯಿ, ನಾನು ನಿನಗೆ ಬರಬೇಡ ಅಂತ ಹೇಳ್ತಿಲ್ವೇ? ಗಂಡನ್ನ ಬಿಟ್ಟು ಬರಬೇಡ ಅಂತ ಹೇಳ್ತಾ ಇದ್ದೀನಿ. ಈಗೇನು ಬಿಡು, ಬಂದಾಯ್ತಲ್ಲ. ನಾನು ಬಿಟ್ಟಾಯ್ತು, ನೀನೇ ಎಲ್ಲ ಯಾವುದಕ್ಕೂ ಕೋಪ ಮಾಡ್ಕೊಂಡು ಹಿಂಗೆ ಓಡಾಡ್ತಿರೋದು. ಮನೆ ಮರ್ಯಾದೆ ತೆಗಿತಿದೀಯಾ? ಇನ್ಮೇಲೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಬೈದೆ. ಇನ್ಮೇಲೆ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ತವ್ರ ಮನೆಗೆ ಹೋಗಿ ನೇಣು ಹಾಕೊಂಡ್ಬಿಟ್ಲು. ಅಪ್ಪ ಶಿಷ್ಯೇಂದ್ರ, ಏನೋ ಏನಾಯ್ತು? ಮಗಂದು ಏನೇನೇನೋ ಹೇಳ್ಬಿಟ್ಟು ನನ್ನ ಎದುರಿಸ್ಬಿಟ್ರಲ್ಲೋ. ಚಿತ್ನ ಅವಳ ನಂಬರ್ಗೆ ಒಂದು ಫೋನ್ ಮಾಡೋ. ನನ್ನ ಹೆಂಡ್ತಿ ನಂಬರ್ಗೋ. ಯಾಕೋ? ಫೋನ್ ಮಾಡೋ, ಫೋನ್ ಮಾಡಿ. ನಾನು ಇದೀನ ಕೇಳು. ನಾನೇ ಫೋನ್ ಮಾಡಿ ನಾನೇ ಇದೀನ ಅಂತ ಕೇಳ್ಬೇಕಾ? ಏನೋ ಇದು? ಅಪ್ಪ ಚೇತ್ನ, ಅವಳು ಫೋನ್ ರಿಸೀವ್ ಮಾಡಿ ಅಲೋ ಅಂದ್ಬಿಟ್ರೆ ಸಾಕು ಗುರುವೆ. ಫೋನ್ ಮಾಡೋ, ಕೈ ಫೋನ್ ಮಾಡೋ. ಆಯ್ತಪ್ಪ. ಅಕ್ಕ, ಯಾರೋ ಚೇತನ್ ಅಂತ ಇದೆ ಕಣೆ. ಚೇತನ ಅವ್ರು ಯಾಕೆ ನನ್ನ ಫೋನ್ ಮಾಡಿದ್ರು? ಕೊಡಿಲಿ. ಹಲೋ ಹಲೋ ಸಿಸ್ಟರ್, ಹಲೋ ಸಿಸ್ಟರ್, ಸೂರ್ಯ ಇದ್ದಾನೆ ಸಿಸ್ಟರ್. ಮಾತಾಡಮ್ಮ. ಅಯ್ಯೋ ಮಾತಾಡಮ್ಮ ತಾಯಿ, ನಿನ್ನ ಕೈ ಮುಗಿದೀನಿ. ಸೂರ್ಯ, ಸಿಸ್ಟರ್ ಮಾತಾಡ್ತಾ ಇಲ್ಲ ಕೊಡ. ನೀನು ಇದ್ಯಾವ್ದ ಕೇಳಿದ್ರು ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಮೈ ಗಾಡ್, ಫ್ಯಾನ್ ಶಬ್ದನೂ ಕೇಳಿಸ್ತಾ ಇಲ್ಲ. ಇದೆಲ್ಲ ಸಿಸ್ಟರ್ ಕೇಳಿಸ್ಕೊಬಿಟ್ರೆ ನಿನ್ನ ನೆನಪಲ್ಲಿ ಫ್ಯಾನ್ಗೆ ವೇಲ್ ಕಟ್ಬಿಟ್ಟು ಬಾಯಿ ಮುಚ್ಕೊಂಡಿರೋ ಲೇ. ಜೀಬ್ರಾ, ಗೆಂಡಮ್ಮ, ವಾ, ಇದು ನಾನು ಹೇಳಿದ ಕಡೆ ಹೋಗೀಗ. ಸರಿ, ಈಗೇನು ಮನೆಗೆ ತಾನೇ? ನಾನು ಹೇಳಿಲ್ಲ ಮನೆಗೆ ಅಂತ. ಸುಮ್ಮನೆ ಡ್ರೈವ್ ಮಾಡಲ್ಲ. ಓ ವಾಪ ಹೋಗು. ಅಕ್ಕ, ಯಾಕೆ ಮಾತಾಡಿಲ್ಲ? ಪಾಪ ಬಾವ ಬೇಜಾರಾಗಲ್ವಾ? ಅವ್ರಿಗೆ ಏನೂ ಆಗಲ್ಲ. ಮನೇಲಿ ಗಲಾಟೆ ಮಾಡಿ ಇಲ್ಲಿಗೆ ಬಂದಿದ್ದೀನಲ್ಲ, ಅದಕ್ಕೆ ಹೆದರು ಬಿಟ್ಟಿದಾರಷ್ಟೇ. ಆದ್ರೂ ಅವ್ರ ಜೊತೆ ಮಾತಾಡ್ಬೋದು ಅಲ್ವೇನೆ? ಅವ್ರಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೆ ಅವರೇ ನನಗೆ ಫೋನ್ ಮಾಡಿರೋರು. ಅದನ್ನ ಬಿಟ್ಟು ಈ ಥರ ಅವ್ರ ಕೈ ಫೋನ್ ಮಾಡಿಸ್ತಿರ್ಲಿಲ್ಲ. ಅದೆಲ್ಲ ಬಿಡು, ನೀನು ಓದ್ಕೊ. ಹಿಂಗೆ 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 ಸೀದಾ ಹೋಯ್ತು. ಇನ್ನೂ ಎಷ್ಟು ದೂರ ಅಲ್ಲ ಸೂರ್ಯ? ಆಗ್ಲೇ 6 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಹೌದಾ? ಯೂಟರ್ನ್ ಮಾಡಿ, ಯೂಟರ್ನ್. ಇಲ್ಲೇ ಸೂರ್ಯ, ಇದು ಒನ್ವೇ ಕೊಡೋ. ಒನ್ವೇ ತಾನೆ, ರನ್ವೇ ಅಲ್ವಲ್ಲ. ವಾಡ್ಕೊಂಡು ಒಯ್ತಾರಲ್ಲೇ ಇವಾಗ. ಮುಂದೆ ಟರ್ನಿಂಗ್ ಪಾಯಿಂಟ್ ಇದೆ, ತಡಿಯಲ್ಲ. ಚೇತ್ನ, ನೀನು ನನ್ನ ಹೆಂಡ್ತಿಗೆ ಫೋನ್ ಮಾಡ್ತಾನೆ ಇರೋ. ಮಂಜು, ಮಲ್ಗೋದಕ್ಕೆ ಹಾಸಿಗೆ ರೆಡಿ ಮಾಡು. ಲೇ, ಫೋನು ಕಣೆ, ನೀನು ಸುಮ್ಮನೆ ಕುತ್ಕೊಳ್ಳಮ್ಮ. ಅಮ್ಮ, ಇವಳೇನೋ ಮಾಡ್ಕೋತಾಳಮ್ಮ. ಇವಳು ಅಷ್ಟು ಹೇಳಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಮುಂದೆ ಲೆಫ್ಟ್ ಸೈಡ್ ಹೋಗೋ, ಲೆಫ್ಟು.
ಆಮೇಲೆ ಮುಂದೆ ರೈಟು ಆಮೇಲೆ ಹಂಗೆ ಸ್ಟ್ರೈಟು ಹೋಯ್ತಾರೆ ಆ ಕಡೆ ಹೋಗಿದ್ರು ಹೊಡ್ಕೋ ಇಲ್ಲೇ ಹೊಡ್ಕೋ ಹಿಂಗೆ ಹೋಯ್ತಾರೋ ಒಳ್ಳೆ ಇನ್ನು ಸ್ವಲ್ಪ ಮುಂದೆ ಒಳ್ಳೆ ಇದೋ ಸಿಪ್ಲಿ ಇದೆ ಕಣೋ ಇದೆ ಅದು ಕಣ್ಕೊಡ್ ಮಾವ ಎಣ್ಕೊಂಡು ಅದೇನೋ ಡೈಲಾಗ್ ಅದು ಎಣ್ಕೊಡ್ ಮಾವ ಕಣ್ಕೊಡ್ ದೇವ್ರು ಅವ್ರದ್ದೇ ಇದು ಓನ್ ಹೌಸ್ ಅಲ್ಲ ಸಾರಿ ಬಾಡಿಗೆ ಕಣ್ಕೊಡ್ ಆಲ್ ದ ಬೆಸ್ಟ್ ಮಗ. ಕುಡ್ದು ಬರೀ ಹೆಣ್ಣು ಮಕ್ಳು ಇರೋ ಮನೆಗೆ ಹೋಯ್ತಾ ಇದೆಯಾ? ಸಾರಾಗಿ ಹೋಗು. ಇಷ್ಟೊತ್ತಲ್ಲಿ ಯಾರೇ ಮೀನಾ? ಗೊತ್ತಿಲ್ಲ ಅಮ್ಮ. ಅಕ್ಕ ಇರು ನಾನು ನೋಡ್ತೀನಿ.